ನಮಸ್ಕಾರ ಸ್ನೇಹಿತರೆ. ನಮ್ಮ ಜೀವನದಲ್ಲಿ ಕೆಲವರು ಕೇವಲ ಕಲಾವಿದರಾಗಿ ಉಳಿಯೋದಿಲ್ಲ. ಅವರು ನಮ್ಮ ಭಾವನೆ, ನಮ್ಮ ಭಾಷೆಯ ಜೀವಂತ ಪ್ರತೀಕವಾಗಿ ಉಳಿದುಬಿಡ್ತಾರೆ. ಅವರು ಬದುಕಿದ್ದಷ್ಟು ಜನರ ಹೃದಯಗಳನ್ನು ತುಂಬಿದ್ರು. ಹೋದ ಬಳಿಕವೂ ಅವರ ನೆನಪುಗಳು ಪ್ರತಿಯೊಂದು ಮನೆ, ಪ್ರತಿಯೊಂದು ಹಳ್ಳಿಗಳಲ್ಲಿ, ಪ್ರತಿಯೊಂದು ನಗರದ ಮನೆಗಳಲ್ಲಿ ಕೂಡ ಗಾಳಿಯಂತೆ ಹರಿಯುತ್ತಿತ್ತು. ನಾನಿವತ್ತು ಮಾತಾಡಕ್ಕೆ ಹೊರಟಿರೋದು ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ. ಆದರೆ ಅವರ ಬದುಕು ಕೇವಲ ಚಪ್ಪಾಳೆಗಳಿಂದ ತುಂಬಿರಲಿಲ್ಲ. ಹೋರಾಟಗಳಿದ್ದವು, ವಿವಾದಗಳಿದ್ವು, ಕಣ್ಣೀರು ತುಂಬಿದ ಕ್ಷಣಗಳು ಕೂಡ ಇದ್ವು. 20 ನಿಮಿಷಗಳಲ್ಲಿ ನಾವು ಅವರ ಕಥೆಯನ್ನು ಬಾಲ್ಯದ ಮಣ್ಣು ಹಳ್ಳಿಗಳಿಂದ ಹಿಡಿದು ರಾಷ್ಟ್ರ ಮಟ್ಟದ ಪ್ರಖ್ಯಾತಿವರೆಗೂ ಮತ್ತು ಜನರ ಹೃದಯಗಳಲ್ಲಿ ಅವರು ಬಿಟ್ಟ ಅಜರಾಮರ ಗುರುತುಗಳನ್ನು ಕೂಡ ಕೇಳ್ತಾ ಹೋಗೋಣ ಬನ್ನಿ. ಬಾಲ್ಯದ ಹೋರಾಟ ರಾಜ್ಕುಮಾರ್ ಅವ್ರದ್ದು ಹೇಗಿತ್ತು ಅಂದ್ರೆ, ಜನನ ಅವ್ರದ್ದು 1929 ಏಪ್ರಿಲ್ 24ರಲ್ಲಿ ಗಾಜನೂರು ಹಳ್ಳಿಯಲ್ಲಿ ಕೂಡ ಆಗುತ್ತೆ. ಅಂದು ಮೈಸೂರು ಸಂಸ್ಥಾನ, ಈಗ ತಮಿಳುನಾಡು ಕೂಡ ಸೇರುತ್ತೆ. ಮೂಲ ಹೆಸರು ಸಿಂಗನಹಳ್ಳಿ ಪುಟ್ಟಸ್ವಾಮಯ್ಯ ಮುತ್ತುರಾಜ್. ಕುಟುಂಬ ಒಂದು ಬಡ ಕುಟುಂಬದಲ್ಲಿ ಹುಟ್ಟಿರ್ತಾರೆ. ತಂದೆ ಪುಟ್ಟಸ್ವಾಮಯ್ಯ, ತಾಯಿ ಲಕ್ಷ್ಮಮ್ಮ. ಶಿಕ್ಷಣ ಅವ್ರು ಓದಿದ್ದು ಹಳ್ಳಿಯಲ್ಲಿ ಒಂದು ಪ್ರಾಥಮಿಕ ಶಾಲೆಯಲ್ಲಿ ಮಾತ್ರ ಶಿಕ್ಷಣವನ್ನು ಪಡಿತಾರೆ. ಬಡತನ ಕಾರಣದಿಂದಾಗಿ ಅವರು ಶಾಲೆ ಬಿಡಬೇಕಾದ ಪರಿಸ್ಥಿತಿ ಬರುತ್ತೆ. 8ನೇ ವಯಸ್ಸಿನಲ್ಲಿ ತಂದೆಯ ನಾಟಕ ದಂಡೆಗೆ ಸೇರಿದ್ರು. 8ನೇ ವಯಸ್ಸಲ್ಲೇ ಕೂಡ ನಾಟಕದ ಮೇಲೆ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ತುಂಬಾ ಆಸಕ್ತಿ ಕೂಡ ಇತ್ತು. ಜೀವನದ ಮೊದಲ ವೇದಿಕೆ ಅನುಭವ ಆಗಿದ್ದು ಪ್ರೇಕ್ಷಕರ ಮುಂದೆ ಭಯ, ಆದರೆ ಹಾಡಿನ ಧ್ವನಿ ಎಲ್ಲರ ಮನವನ್ನ ಕೂಡ ರಾಜ್ಕುಮಾರ್ ಆಗಿನ ಕಾಲದಲ್ಲಿ 8ನೇ ಕ್ಲಾಸ್ನಲ್ಲಿ ಕೂಡ ಗೆದ್ದಿದ್ರು. ಇದರಿಂದ ನಾವೇನ್ ಪ್ರೇರಣೆ ಪಡಿಬಹುದು ಅಂದ್ರೆ, ಜೀವನ ಎಷ್ಟೇ ಕಷ್ಟವಾದರೂ ಕಲಿಯಲು ಅವಕಾಶ ಸಿಕ್ಕರೆ ಬಿಡಬೇಡಿ, ಅದು ನಿಮ್ಮ ಭವಿಷ್ಯ ಬದಲಾಯಿಸ್ತದೆ ಅಂತ. ಹೌದು ಸ್ನೇಹಿತರೆ, ಇವಾಗ ನಾವು ಮಾತಾಡ್ತಾ ಬರೋಣ ಸಿನಿರಂಗ ಪ್ರವೇಶ ರಾಜ್ಕುಮಾರ್ ಅವ್ರದ್ದು ಹೇಗಾಯ್ತು ಅಂತ. ಮೊದಲ ಸಿನಿಮಾದಲ್ಲಿ ಸಣ್ಣ ಪಾತ್ರಗಳು. ಭಕ್ತ ಪ್ರಹ್ಲಾದ 1942ರಲ್ಲಿ ಅವರು ಆಕ್ಟ್ ಮಾಡ್ತಾರೆ. ಶ್ರೀಕೃಷ್ಣ ವಿಜಯ ಅಲ್ಲಿ ಕೂಡ ಆಕ್ಟಿಂಗ್ ನ ಮಾಡ್ತಾರೆ. 1954ರಲ್ಲಿ ಬೇಡರ ಕಣ್ಣಪ್ಪ ಅವರ ಪ್ರಥಮ ನಾಯಕನಾಗಿ ನಟಿಸಿರೋ ಪಾತ್ರ ತುಂಬಾ ಯಶಸ್ಸು ಸಿಗುತ್ತೆ. ಭಾರಿ ಯಶಸ್ಸು ಮತ್ತು ಅಭಿಮಾನ ಜನರಿಂದ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಸಿಗುತ್ತೆ. ಪ್ರೇಕ್ಷಕರು ಮುತ್ತುರಾಜ್ ಹೆಸರಿಗಿಂತ ರಾಜ್ಕುಮಾರ್ ಹೆಸರನ್ನ ಕಂಡುಹಿಡಿತಾರೆ. ಆವಾಗೂ ಕಂಡುಹಿಡಿಯಕ್ಕೆ ಜಾಸ್ತಿ ಶುರು ಮಾಡ್ತಾರೆ. ವಿಶೇಷತೆ ಏನಂದ್ರೆ, ತಮ್ಮ ಬದುಕಿನಲ್ಲಿ ಒಂದು ಬಾರಿ ಕೂಡ ಬೇರೆ ಭಾಷೆಯ ಸಿನಿಮಾಗಳನ್ನ ಕೂಡ ರಾಜ್ಕುಮಾರ್ ಯಾವತ್ತಿಗೂ ಕೂಡ ನಡೆಸಲಿಲ್ಲ. ಇವಾಗವರೆಗೂ ಯಾರೇ ಒಬ್ಬ ಸೂಪರ್ ಹಿಟ್ ಸ್ಟಾರ್ ಆದ್ರೂ ಕೂಡ ಅವರು ಬೇರೆ ಭಾಷೆಗೆ ತುಂಬಾ ಅವ್ರಿಗೆ ಒಲವಿರುತ್ತೆ. ಮಲ್ಟಿ ಸ್ಟಾರರು, ಪ್ಯಾನ್ ಇಂಡಿಯಾ ಸಿನಿಮಾಗಳನ್ನ ಈಗಿನ ಕಾಲದಲ್ಲಿ ಜಾಸ್ತಿ ಮಾಡ್ತಾರೆ. ಆವಾಗಿನ ಕಾಲದಲ್ಲೇ ಕರ್ನಾಟಕ ರಾಜ್ಯದಲ್ಲಿ ಕನ್ನಡ ಭಾಷೆಯಲ್ಲಿ ಮಾತ್ರ ನಟಿಸಿ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿದ್ರು ರಾಜ್ಕುಮಾರ್ ಅವರು. ಒಂದು ಶಿಸ್ತಿನ ಬದುಕಿತ್ತು, ಪರಿಶ್ರಮದ ನಟ ಅಂತ ಕೂಡ ಕರೆಸ್ಕೊಂಡಿದ್ರು. ಬೆಳಗ್ಗೆ 5ಕ್ಕೆ ಎದ್ದು ಯೋಗ, ಪ್ರಾಣಾಯಾಮ, ಜಿಮ್ ನ ಕೂಡ ಮಾಡ್ತಾ ಇದ್ರು ರಾಜ್ಕುಮಾರ್ ಅವರು. ಹೇಗೆ ಡಿ ಬಾಸ್ ಅವರು ಕೂಡ ಇವಾಗ್ಲೂ ಕೂಡ ಮಾಡ್ತಾರೆ. ಅಪ್ಪು ಆಗ್ಲಿ, ಶಿವರಾಜ್ ಕುಮಾರ್ ಅವರಾಗ್ಲಿ ತುಂಬಾ ಬೆಳಗ್ಗೆ 4 ಗಂಟೆ 5 ಗಂಟೆಗೆ ಎದ್ದು ಯೋಗ ಆಗ್ಲಿ, ಪ್ರಾಣಾಯಾಮ ಆಗ್ಲಿ ಅಥವಾ ಜಿಮ್ಗಂತೂ ಹೋಗ್ತಾರೆ. ಅದೇ ರೀತಿ ರಾಜ್ಕುಮಾರ್ ಅವರು ಆಗಿನ ಕಾಲದಲ್ಲಿ ಇವೆಲ್ಲ ಮಾಡ್ತಾ ಇದ್ರು. ಊಟ ಜೋಳದ ರೊಟ್ಟಿ, ರಾಗಿ ಮುದ್ದೆ, ಸಾರು, ಹಣ್ಣುಗಳನ್ನ ತುಂಬಾ ಇಷ್ಟಪಡೋರು. ಯಾವತ್ತಿಗೂ ಕೂಡ ಮದ್ಯಪಾನ ಆಗ್ಲಿ, ಧೂಮಪಾನ ಆಗ್ಲಿ ಅಥವಾ ಜೂಜಿಗೆ ಹೋದವರೇ ಅಲ್ಲ ರಾಜ್ಕುಮಾರ್ ಅವರು. ಶೂಟಿಂಗ್ ಸ್ಥಳದಲ್ಲೇ ಸಮಯ ಪಾಲನೆ, 1 ನಿಮಿಷ ಕೂಡ ತಡವಾಗಿ ಬರ್ತಿರ್ಲಿಲ್ವಂತೆ. ಯಾವಾಗ್ಲೂ 1/4 ಗಂಟೆಯಿಂದ 1 ಗಂಟೆವರೆಗೂ ಬೇಗನೆ ಬಂದು ಅವರೇ ಮೊದಲಿಗೆ ಬಂದು ಕೂಡ ಕಾಯ್ತಾ ಇದ್ರಂತೆ ಶೂಟಿಂಗ್ ನಲ್ಲಿ. ಡೈಲಾಗ್ ಗಳನ್ನು ಮನೆಯಲ್ಲೇ ಕಣ್ತುಂಬ ಅಭ್ಯಾಸ ಮಾಡಿಕೊಂಡು ಆಮೇಲೆ ಶೂಟಿಂಗ್ ಸ್ಪಾಟ್ಗೆ ಬರೋರಂತೆ ರಾಜ್ಕುಮಾರ್ ಅವರು. 12ರಿಂದ 14 ಗಂಟೆ ಕೆಲಸ ಮಾಡಿ, ಆದ್ರೆ ಯಾವತ್ತೂ ಯಾರಿಗೂ ದೂರು ಕೊಡ್ತಿಲ್ಲ, ನಂಗೆ ತುಂಬಾ ಸಮಯ ಆಯ್ತು, ತುಂಬಾ ಕೆಲಸ ಜಾಸ್ತಿ ಆಯ್ತು ಅಂತ ಯಾವತ್ತೂ ದೂರುತ್ತಾ ಇರಲಿಲ್ಲ. ಯಶಸ್ಸು ಪ್ರತಿಭೆಯಿಂದ ಮಾತ್ರವಲ್ಲ, ಶಿಸ್ತಿನಿಂದ ಕೂಡ ಬರುತ್ತೆ ಅನ್ನೋದು ರಾಜ್ಕುಮಾರ್ ಅವರಿಂದ ನಾವು ಕಲಿಬೇಕು. ಪ್ರೇರಣಾದಾಯಕ ಕ್ಷಣಗಳು ಯಾವುದು ರಾಜ್ಕುಮಾರ್ ಅವರದ್ದು ಅಂತಂದ್ರೆ, ಅಭಿಮಾನಿಗಳು ಬಿಸಿಲಿನಲ್ಲಿ ಕಾಯುತ್ತಿದ್ದರೆ ಶೂಟಿಂಗ್ ಅನ್ನ ನೋಡಕ್ ಬಂದಿರೋ ಅಭಿಮಾನಿಗಳು ಶೂಟಿಂಗ್ ನ ಮುಗಿಸಿ ನೇರವಾಗಿ ಅವ್ರನ್ನ ಹೋಗಿ ಭೇಟಿ ಮಾಡ್ತಿದ್ರು. ಎಷ್ಟೇ ಅವ್ರಿಗೆ ಸುಸ್ತಾಗಿದ್ರು ಪರವಾಗಿಲ್ಲ ಅಂತ ಫಸ್ಟ್ ಅಭಿಮಾನಿಗಳು ಕಾಯ್ತಾ ಇದ್ದಾರೆ, ಅವ್ರಿಗೆ ಸ್ವಲ್ಪ ನೀರು ಕೊಡಿ, ನಾವು ಅವ್ರ ಹತ್ರ ಕೂತ್ಕೊಂಡು ಮಾತಾಡ್ತೀವಿ ಅಂತ ಕೂಡ ಹೇಳೋರಂತೆ. ಸಹ ನಟರಿಗೆ ತುಂಬಾ ಸಹಾಯ ಮಾಡೋರು. ಅವರ ಮದುವೆಗಾಗ್ಲಿ, ಅವರ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಿ ಎಲ್ಲದಕ್ಕೂ ರಾಜ್ಕುಮಾರ್ ಅವರು ತುಂಬಾ ಸಹಾಯನ ಮಾಡಿದ್ದಾರೆ. ಹಲವರಿಗೆ ಮನೆ ಅವರೇ ಕಟ್ಸ್ಕೊಟ್ಟಿದ್ದಾರೆ. ವೈದ್ಯಕೀಯ ನೆರವು ಕೂಡ ಎಷ್ಟೋ ಜನಕ್ಕೆ ತುಂಬಾ ದೊಡ್ಡ ಕಾಯಿಲೆಗಳು ಬಂದಾಗ ಕೂಡ ರಾಜ್ಕುಮಾರ್ ಅವರು ನಿಂತುಬಿಟ್ಟು ಸಹಾಯ ಮಾಡಿದ್ದಾರೆ. ಪುನೀತ್ ರಾಜ್ಕುಮಾರ್ ಅವರು ಕೂಡ ಅದಕ್ಕೆ ಕೂಡ ಹೆಸರುವಾಸಿನ ನಮ್ಗೆಲ್ಲರಿಗೂ ಗೊತ್ತೇ ಇದೆ. ಹಣಕ್ಕಾಗಿ ಒಂದೇ ದಿನ ಕೂಡ ಸಿನಿಮಾದಲ್ಲಿ ನಡೆಸಲಿಲ್ಲ. ನಂಗೆ ಹಣ ಜಾಸ್ತಿ ಬೇಕು, ನಾನು ಹಣಕ್ಕೋಸ್ಕರ ನಡೆಸ್ತೀನಿ ಅಂತ ಯಾವತ್ತೂ ಅನ್ಕೊಂಡವ್ರಲ್ಲ ರಾಜ್ಕುಮಾರ್ ಅವರು. ಕತೆಗಾಗ್ಲಿ, ಪಾತ್ರಕ್ಕೆ ಸಂದೇಶ ಮೂವಿಲಿ ಏನ್ ಕೊಡ್ತಾ ಇದೆ ಫಿಲ್ಮ್ ನಲ್ಲಿ ಅನ್ನೋದು ರಾಜ್ಕುಮಾರ್ ಅವರಿಗೆ ತುಂಬಾ ಮುಖ್ಯವಾದದ್ದು ಕೂಡ. ಕನ್ನಡ ಭಾಷೆ ಸಂಸ್ಕೃತಿಯನ್ನು ಉಳಿಸುವ ಕಾರ್ಯಕ್ರಮಗಳಲ್ಲಿ ಉಚಿತವಾಗಿ ಕೂಡ ಪಾಲ್ಗೊಳ್ತಾ ಇದ್ರು. ಇವಾಗ ಒಂದು ಚಿಕ್ಕ ಬಿಗ್ ಬಾಸ್ ಕಾರ್ಯಕ್ರಮ ಆಗ್ಲಿ, ಯಾವುದೋ ಒಂದು ಸ್ವಲ್ಪ ಮಟ್ಟಿಗೆ ಸೆಲೆಬ್ರಿಟಿ ಫಿಗರ್ಸ್ ಆದ್ರೆ ಸಾಕು, ಒಂದೊಂದು ಕಾರ್ಯಕ್ರಮಗಳಿಗೆ ಸಾವಿರಾರು ರೂಪಾಯಿಂದ ಹಿಡಿದು ಲಕ್ಷಾಂತರವರೆಗೂ ಚಾರ್ಜ್ ಮಾಡ್ತಾರೆ. ಬಟ್ ಅವಾಗಿನ ಕಾಲದಲ್ಲೇ ಕನ್ನಡ ಭಾಷೆ ಸಂಸ್ಕೃತಿಗೆ
ಉಳಿಸಲು ಯಾವುದೇ ಕಾರ್ಯಕ್ರಮ ಕರಲಿ ಅಥವಾ ಯಾವುದೇ ರೀತಿ ಕಾರ್ಯಕ್ರಮ ಇದ್ರೂ ಕೂಡ ರಾಜ್ಕುಮಾರ್ ಅವರು ಉಚಿತವಾಗಿ ಪಾಲ್ಗೊಳ್ತಾ ಇದ್ರಂತೆ. ವಿವಾದಗಳು ಇವ್ರನ್ನೂ ಕೂಡ ಬಿಡ್ಲಿಲ್ಲ. ಯಾವತ್ತಿದ್ರು ಅವರು ರಾಜಕೀಯ ಎಷ್ಟೇ ಕೂಗಳತೆಯಿಂದ ಕರೆದ್ರು ಕೂಡ ರಾಜ್ಕುಮಾರ್ ಅವರು ಯಾವತ್ತೂ ರಾಜಕೀಯಕ್ಕೆ ಹೋಗ್ಲೇ ಇಲ್ಲ. ಅವತ್ತೇನಾದ್ರೂ ರಾಜ್ಕುಮಾರ್ ರಾಜಕೀಯಕ್ಕೆ ಹೋಗಿದ್ರೆ CM ಆಗ್ತಿದ್ರು ಅಂತ ಕೂಡ ಹಲವಾರು ಜನ ಮಾತಾಡ್ತಾರೆ. ಮುಖ್ಯಮಂತ್ರಿಗಳಾಗಕ್ನ ಯಾರೋ ತಡಿಯಕ್ ಕೂಡ ಆಗ್ತಿಲ್ಲ ಅಂತ ಕೂಡ ಮಾತಾಡ್ತಾರೆ. ನಿಮ್ಗೆ ಅನಿಸುತ್ತೆ ರಾಜ್ಕುಮಾರ್ ಅವ್ರ ಬಗ್ಗೆ ನಿಮ್ಮ ಭಾವನೆ ಏನು? ನಿಮ್ಗೆ ರಾಜ್ಕುಮಾರ್ ಅವರ ಯಾವ ಮೂವಿ ಇಷ್ಟ ಅಂತ ಕೂಡ ನಮಗೆ ಕಮೆಂಟ್ ತಿಳಿಸೋದನ್ನ ಮರಿಬೇಡಿ. ಧ್ವನಿ ಹಕ್ಕು ಕೂಡ ವಿವಾದ ಒಂದಾಗುತ್ತೆ. ಅದರಲ್ಲಿ ರಾಜ್ಕುಮಾರ್ ಅವ್ರಿಗೆ ಬೇಡದಿದ್ರು ಕೂಡ ಇಲ್ಲಿಗೆ ಧ್ವನಿ ಹಕ್ಕು ವಿವಾದಕ್ಕೆ ಒಂದ್ ಮಟ್ಟಿಗೆ ಸಿಗಾಕೊಳ್ತಾರೆ ಅಂತ ಕಾಣುತ್ತೆ. ಯಾಕಂತ ಇದ್ರ ಮಾತು ಹೇಳ್ತೀನಿ ಅಂದ್ರೆ 80ರ ದಶಕದಲ್ಲೇ ಪ್ಲೇಬ್ಯಾಕ್ ಗಾಯಕರಿಗೆ ಪಾವತಿ ವಿಚಾರದಲ್ಲಿ ಒಂದು ಗಲಾಟೆ ಆಗುತ್ತೆ. ಅಂದ್ರೆ ದುಡ್ಡು ಕೊಡೋ ವಿಚಾರದಲ್ಲಿ ಪ್ಲೇಬ್ಯಾಕ್ ಸಿಂಗರ್ಗಳಿಗೆ ಕೆಲವರು ರಾಜ್ಕುಮಾರ್ ತಮ್ಮ ಪ್ರಭಾವ ಬೆಳೆಸಿ ನಿರ್ಧಾರವನ್ನು ತಿರುಗಿಸ್ತಾರೆ ಅಂತ ಕೂಡ ಟೀಕಿಸ್ತಾರೆ. ಅವರು ಶಾಂತವಾಗಿ ಎಲ್ಲರ ಹಿತದಾಯಕ ನಿರ್ಧಾರಕ್ಕೆ ಒಪ್ಪಿಸಿದ್ರು ಅಂತ ಕೂಡ ಹಲವಾರು ಜನ ಮಾತಾಡ್ತಾರೆ. 2000 ಇಸ್ವಿಯಲ್ಲಿ ವೀರಪ್ಪನ್ ಅವರು ರಾಜ್ಕುಮಾರ್ ಅವ್ರನ್ನ ಅಪಹರಿಸ್ತಾರೆ. ಆಗಸ್ಟ್ 30, 2000 ಇಸ್ವಿಯಲ್ಲಿ ವೀರಪ್ಪನ್ ಅವರು 108 ದಿನಗಳ ಕಾಲ ಕಾಡಿನಲ್ಲಿ ಕೂಡ ರಾಜ್ಕುಮಾರ್ ಅವ್ರನ್ನ ಬಂಧಿಸಿದ್ರು. ಇಡೀ ಕರ್ನಾಟಕ ಉಕ್ಕಿ ಬಂದಿತ್ತು. ಹಾರ್ಟ್ ಅಟ್ಯಾಕ್ ಗಳಿಂದ ಅಭಿಮಾನಿಗಳು ಸಾವನ್ನಪ್ಪಿದ್ರು. ಪ್ರತಿಭಟನೆಗಳು ಕೂಡ ಆಯ್ತು. ರಾಜ್ಯಾದ್ಯಂತ ಅಲ್ಲದೆ ದೇಶಾದ್ಯಂತ ಕೂಡ ಆಯ್ತಂತೆ. ಕರ್ನಾಟಕ ಇರ್ಬೋದು, ತಮಿಳುನಾಡು ಬಾರ್ಡರ್ಗಳಲ್ಲಿ ನಾವೇ ಮುಂದೆ ಹೋಗಿ ಕಾಡಿನಲ್ಲಿ ನುಗ್ಗಿ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಕರ್ಕೊಂಬರ್ತೀವಿ ಅಂತ ಕೂಡ ಹಲವಾರು ಜನ ಅವಾಗ ಮಾತಾಡ್ತಿದ್ರು. ನ್ಯೂಸಲ್ಲಿ ಕೂಡ ನಾನು ಕೇಳಿದ್ದೆ. ಬಿಡುಗಡೆಯಾದಾಗ ಕಣ್ಣೀರು ಹಾಕುತ್ತಾ ನಿಮ್ಮ ಪ್ರೀತಿ ನನ್ನನ್ನು ಉಳಿಸಿತು ಅಂತ ಕೂಡ ರಾಜ್ಕುಮಾರ್ ಹೇಳಿದ್ರು. ಅಷ್ಟು ದಿವಸಗಳ ಕಾಲ ವೀರಪ್ಪನ್ ಎಂತ ತೊಂದರೆ ಕೊಟ್ಟರು ಕೂಡ ವೀರಪ್ಪನ್ ಬಗ್ಗೆ ಕೂಡ ಒಂದು ಮಾತು ಕೂಡ ಕೆಟ್ಟದಾಗಿ ಆಡಲಿಲ್ಲ. ಅಂತ ದೊಡ್ಡ ನಟ, ದೊಡ್ಡ ಮನುಷ್ಯ ರಾಜ್ಕುಮಾರ್ ಅವರು. ಜನರ ಪ್ರೀತಿ ಯಾವ ಶಕ್ತಿಗಿಂತ ದೊಡ್ಡದು ಅಂತ ಕೂಡ ರಾಜ್ಕುಮಾರ್ ಅವರು ನಮಗೆ ಹೇಳ್ಕೊಟ್ಟಿದ್ದಾರೆ. ಯಾವ ಪ್ರಶಸ್ತಿಗಳು ಕೂಡ ಸಿಕ್ತು. ಪದ್ಮಭೂಷಣ ಪ್ರಶಸ್ತಿ ಒಂದು ಮಟ್ಟಕ್ಕೆ ತಡವಾಗಿ ಅವ್ರಿಗೆ ಸಿಕ್ತು ಅಂತ ಸರ್ಕಾರದ ಮೇಲೆ ಹಲವಾರು ಜನ ಆಕ್ರೋಶ ವ್ಯಕ್ತಪಡಿಸಿದ್ರು. ಆಗಿನ ಕಾಲದಲ್ಲಿ ಅವರು ಮಾತ್ರ ನಾನು ಜನರ ಪ್ರಶಸ್ತಿಯನ್ನು ಈಗಾಗಲೇ ಪಡೆದಿದ್ದೇನೆ, ಪದ್ಮವಿಭೂಷಣ, ಭಾರತ ರತ್ನ ಇದಕ್ಕೆಲ್ಲಕ್ಕಿಂತ ಜಾಸ್ತಿ ಜನರು ನನಗೆ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ, ಜನರ ಪ್ರೀತಿ ನನಗೆ ಸಿಕ್ಕಿದೆ ಅಂತ ಕೂಡ ಹೇಳ್ತಾ ಇದ್ರು ರಾಜ್ಕುಮಾರ್ ಅವರು. ಕನ್ನಡದ ಪರ ಹೋರಾಟದಲ್ಲಿ ಯಾವತ್ತೂ ಹಿಂದೆ ಸರಿತಾ ಇರಲಿಲ್ಲ ರಾಜ್ಕುಮಾರ್ ಅವರು. ಈ ಸೂರ, ಕಸ್ತೂರಿ ನಿವಾಸ, ಸಾಮಾಜಿಕ ಸಂದೇಶ ನೀಡಿದ ಚಿತ್ರಗಳು ಕೂಡ ಜಾಸ್ತಿ ಮಾಡ್ತಾ ಇದ್ರು. ಸೊ ಜನರಿಗೆ ಒಂದು ಪ್ರಭಾವವನ್ನು ಬೀಳಿ ಕನ್ನಡದ ಮೇಲೆ ಜನರಿಗೆ ಇರೋ ಪ್ರೀತಿ ಹೆಚ್ಚಾಗ್ಲಿ ಅಂತ ಕೂಡ ಯಾವಾಗಲೂ ಡಾಕ್ಟರ್ ರಾಜ್ಕುಮಾರ್ ಅವರು ಯೋಚನೆ ಮಾಡೋರು. ಕನ್ನಡದ ಕಲಿಕೆಯ ಚಳವಳಿಗಳಲ್ಲಿ ಯಾವಾಗಲೂ ಬೆಂಬಲವನ್ನು ಕೊಡ್ತಾ ಇದ್ರು. ಜಾತಿ ಧರ್ಮದ ಮೇಲೆ ವಿಭಜನೆ ಮಾಡದೆ ಒಂದು ಸಂದೇಶ ಕೊಟ್ಟಿದ್ದರಲ್ಲಿ ಇವರೇ ಎತ್ತಿದ ಕೈ ಅಂತ ಹೇಳಬೇಕು. 1983ರಲ್ಲಿ ಯಾವಾಗ ಗೋವಿಂದಯ್ಯ ನಮ ಚಿತ್ರದಲ್ಲಿ ಸಂಭಾಷಣೆ ಕೂಡ ಇರುತ್ತೆ. ಅದರಲ್ಲಿ ಜನರ ಏಕತೆ ಮೂಡಿಸಿದ ಉದಾಹರಣೆ ಕೂಡ ಇದರಲ್ಲಿ ನಾವು ಕಾಣ್ಬೋದು. ಕೊನೆ ದಿನಗಳು ಡಾಕ್ಟರ್ ರಾಜ್ಕುಮಾರ್ ಹೇಗೆ ಕಳೆದ್ರು ಅಂತಂದ್ರೆ 2000 ಇಸ್ವಿ ಆದಮೇಲೆ ಶಬ್ದವೇದಿ ಈ ಥರ ಚಿತ್ರಗಳನ್ನೆಲ್ಲ ಮಾಡಿದ್ಮೇಲೆ ಅವರು ಕೊನೆಗೆ ರಿಟೈರ್ಮೆಂಟ್ ಥರ ಘೋಷಿಸಿದ್ರು ಅಂತ ಹೇಳಬೇಕು. ಯಾವತ್ತೂ ಹೇಳಿರಲಿಲ್ಲ. 2006 ಏಪ್ರಿಲ್ 12ಕ್ಕೆ ಅವ್ರಿಗೆ ಹೃದಯಘಾತವಾಗುತ್ತೆ. ಬೆಂಗಳೂರು ನಿವಾಸದಲ್ಲಿ ನಿಧನರಾಗ್ತಾರೆ. ಲಕ್ಷಾಂತರ ಅಭಿಮಾನಿಗಳು ಬೀದಿಗೆ ಬಂದು ಕಣ್ಣೀರಿಟ್ಟು ವಿದಾಯವನ್ನು ಹೇಳ್ತಾರೆ. ವಿದಾಯ ಹೇಳೋ ಸಮಯದಲ್ಲಿ ಒಂದು ದುರ್ಘಟನೆ ಕೂಡ ನಡೆದಿ ಹಲವಾರು ಅಭಿಮಾನಿಗಳು ಪ್ರಾಣವನ್ನು ಕೂಡ ಇರ್ತಾರೆ. ಹಲವರಿಗೆ ತಮ್ಮ ಮನೆಯ ಹಿರಿಯರು ಯಾರೋ ಮರಣ ಹೊಂದಿದ್ದಾರೆ ಅನ್ನೋ ಭಾವನೆ ಕೂಡ ಎಷ್ಟೋ ಜನರಿಗೆ ಇತ್ತು. ರಾಜ್ಕುಮಾರ್ ಅವರ ಬದುಕನ್ನು ನಾವು ಮೆಲುಕು ಹಾಕಿದಾಗ ನಮಗೆ ಅನ್ಸೋದು ಶಿಸ್ತಿದ್ರೆ ಯಶಸ್ಸು ಸಿಗುತ್ತೆ. ಜನರೊಳಗೆ ಒಂದು ಪ್ರಾಮಾಣಿಕತೆಯಿಂದ ನಾವು ಬದುಕನ್ನ ಕಟ್ಕೋಬೇಕು. ತಮ್ಮ ಭಾಷೆ ಸಂಸ್ಕೃತಿಯನ್ನು ಯಾವಾಗಲೂ ಉಳಿಸ್ಕೊಳ್ಳಲು ನಾವು ಯಾವಾಗಲೂ ಮುಂದೆ ಇರಬೇಕು. ಯಶಸ್ಸಿನಲ್ಲಿ ಕೂಡ ಸರಳವಾಗಿರಬೇಕು. ಯಶಸ್ಸು ಸಿಕ್ತು ಅಂತ ಬೀಗೋದಲ್ಲ, ಸರಳವಾಗಿದ್ದಷ್ಟು ನಾವು ಆದಷ್ಟು ಬೇಗ ಮುಂದೆ ಬರ್ತೀವಿ. ಮುಂದೆ ಬಂದು ಕೂಡ ಅದನ್ನು ಉಳಿಸ್ಕೊಳ್ಳಲು ಆ ಸರಳತೆ ನಮಗೆ ಹೆಲ್ಪ್ ಮಾಡುತ್ತೆ ಅನ್ನೋದು. ಡಾಕ್ಟರ್ ರಾಜ್ಕುಮಾರ್ ನಟ, ಗಾಯಕ, ಕನ್ನಡದ ಪರ ಹೋರಾಟಗಾರ ಅಷ್ಟೇ ಅಲ್ಲದೆ ಅವರು ಕೇವಲ ಪರದೆ ಮೇಲೆ ಅಲ್ಲದೆ ಬದುಕಿನ ಪಾಠಗಳಲ್ಲೂ ಕೂಡ ನಮ್ಮ ಗುರುವಾಗಿದ್ದಾರೆ. ನೀವು ಅವರಂತೆ ಶ್ರಮಿಸಿ ಶಿಸ್ತಿನಿಂದ ಪ್ರಾಮಾಣಿಕತೆಯಿಂದ ಬದುಕಿದ್ರೆ ಯಾವ ಕಷ್ಟವೂ ನಿಮ್ಮನ್ನು ಸೋಲಿಸಲು ಸಾಧ್ಯವಿಲ್ಲ. ನೀವು ತುಂಬಾ ಚೆನ್ನಾಗಿ ಮುಂದೆ ಬರೀತೀರಾ ಅನ್ನೋದು ನನ್ನ ಭಾವನೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಯಾವ ಚಿತ್ರ ತುಂಬಾ ಇಷ್ಟ ಅಂತ ಕೂಡ ನಮಗೆ ಕಮೆಂಟ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಆದಷ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಎಷ್ಟೋ ಈಗಿನ ಕಾಲದ ಜನರಿಗೆ ಇವಾಗ ಏನಂತೀವಿ ನಾವು ಲಾಕ್ಡೌನ್ ಕುಡಿಗಳು ಅಂತ ಕರಿತೀವಲ್ಲ, ಅಂಥವ್ರಿಗೆ ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ಹೆಚ್ಚಿಗೆ ಮಾಹಿತಿ ಇರೋದೇ ಇಲ್ಲ. ಆ ಕಾರಣಕ್ಕೋಸ್ಕರ ವಿಡಿಯೋನ ಆದಷ್ಟು ಶೇರ್ ಮಾಡಿ, ಅವ್ರಿಗೆಲ್ಲರಿಗೂ ಮಾಹಿತಿಯಾಗಿ ಸಿಗಲಿ ಅಂತ ಹೇಳ್ತಾ ವಿಡಿಯೋಗೆ ಒಂದು ಲೈಕ್ ಮಾಡಿ, ಎಲ್ಲ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಹಾಗೆ ನಿಮಗೆ ಡಾಕ್ಟರ್ ರಾಜ್ಕುಮಾರ್ ಅವ್ರ ಯಾವ ಚಿತ್ರ ಇಷ್ಟ, ಪುನೀತ್ ರಾಜ್ಕುಮಾರ್ ಅಥವಾ ಶಿವರಾಜ್ ಕುಮಾರ್ ಅವರ ಮಕ್ಕಳಲ್ಲಿ ಕೂಡ
ರಾಘವೇಂದ್ರ ರಾಜ್ಕುಮಾರ್ ಅವರ ಮಕ್ಕಳಲ್ಲಿ ಕೂಡ ಯಾವ ಚಿತ್ರ ಇಷ್ಟ ಅಂತ ಕೂಡ ಕಮೆಂಟಲ್ಲಿ ತಿಳಿಸೋದನ್ನ ಮರಿಬೇಡಿ. ಅವರು ಡಾಕ್ಟರ್ ರಾಜ್ಕುಮಾರ್ ನೀವೇಂದ್ರೂ ಮೀಟ್ ಆಗಿದ್ದೀರಲ್ಲ ಅಂತ ಕೂಡ ನಮಗೆ ತಿಳಿಸೋದನ್ನ ಮರಿಬೇಡಿ. ಇಷ್ಟು ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ. ಟಾಟಾ, ಬೈ ಬೈ ಸ್ನೇಹಿತರೆ.